ಪಟ್ಟಣದಲ್ಲಿ ಬೃಹತ್ ಉದ್ಯೋಗ ಮೇಳ ಇಟ್ಕೊಂಡಿದ್ರೆ ಬೈ ಎಲೆಕ್ಷನ್ ಜನ ಅಧಿಕಾರ ಮಾಡಿ ಅಂತ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಜನರ ಸೇವೆ ಮಾಡಿ ಅಂತ ಅವಕಾಶ, ಅಧಿಕಾರ ಮಾಡಿ ಅಂತ ಅವಕಾಶ. ಅಧಿಕಾರನ ಜನರಿಗೆ ಯಾವ ರೀತಿ ಉಪಯೋಗಿಸಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಚಿಂತನೆ. ಆಯ್ತಾ? ಈಗ ನಿನ್ನೆ ಹೋಗಿದ್ದೆ, ನಾನು ಎತ್ತಿನೊಳಗೆ ಹೋಗಿದ್ದೆ. ನಾಳೆ ನಾಳಿದ್ದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಕೆಲವೆಲ್ಲ ಹೇಳ್ತಾ ಇದ್ರು, ಮೂಗು ಕೂಸ್ಕೊಯ್ತೀನಿ, ಕಿವಿ ಕೂಸ್ಕೊಯ್ತೀನಿ, ಬಾಯಿ ಮುಚ್ಕೊತೀನಿ ಅಂತ ಹೇಳ್ತಾ ಇದ್ರು. ನೀರೆಲ್ಲ ಚಾಲನೆ ಮಾಡ್ಬಿಟ್ಟು ಬಂದಿದ್ದೀನಿ. ಟ್ರಯಲ್ ರನ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದೀನಿ. ಇವತ್ತು CMಗೆ ಹೇಳಿದೀನಿ, ಇನಾಗ್ರೇಷನ್ ಸದ್ಯಕ್ಕೆ ಅದನ್ನ ಪ್ರಾರಂಭ ಮಾಡ್ತೀವಿ. ಅದನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಕೂತ್ಕೊಂಡು ಮಾತುಕತೆ ಮಾಡ್ಬೇಕೆಲ್ಲ. ಹಂಗೆ ಉದ್ಯೋಗ ಮೇಳ ನಮ್ಮ ಇಲಾಖೆ ಇದೆ, ಕೆಲಸ ಕೊಡಿಸ್ಬೇಕು. ಅಟ್ಲೀಸ್ಟ್ ಹುಡುಗರುಗಳೆಲ್ಲ ಹೋದಾಗೆಲ್ಲ 100 ಜನ ಅರ್ಜಿಗಳು ಕೊಟ್ಟಿದ್ರು, ಕೆಲಸ ಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ರು. ಅದಕ್ಕೆಲ್ಲ ಅಪ್ಲಿಕೇಶನ್ ಕರ್ಸಿದೀವಿ. ಇವತ್ತು ಹೋಗ್ತಾ ಇದೀವಿ. ಒಬ್ಬರಿಗೆ ಸಿಗ್ತದೋ, 100 ಜನಕ್ಕೆ ಸಿಗ್ತದೋ, 1000 ಜನಕ್ಕೆ ಸಿಗ್ತದೋ, ಒಂದ್ ಪ್ರಯತ್ನ ಅಂತೂ ಮಾಡ್ತಾ ಇದ್ವಿ. ನಾಳೆ ರಾಜಭವನ ಚಲೋ ಹಮ್ಮಿಕೊಂಡಿದೆ ಸರ್. ನಾಳೆ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ. ಭೇಟಿ ಮಾಡಿದೀನಿ. ಮೊನ್ನೆ ಎಂಗೇಜ್ಮೆಂಟ್ ಅಲ್ಲಿ ಸಿಕ್ಕಿದ್ರು. ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದೀರಾ ಅಂತ ಕೇಳಿದ್ರು. ಟೈಮ್ ಕೊಟ್ಟಿದ್ದಾರೆ. ಹೋಗ್ತಾ ಇದೀವಿ. ಸರ್, ಯಡಿಯೂರಪ್ಪ ವಿಚಾರಣೆ ಇವತ್ತಿದೆ. ಅವೆಲ್ಲ ಅವರ ಕೋರ್ಟ್ ವಿಚಾರ ಎಲ್ಲ ನಂಗೆ ಗೊತ್ತಿಲ್ಲ. ಕೋರ್ಟ್ ತೀರ್ಪು ಕೊಡೋದು ಗೊತ್ತು. ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ. ಅಲ್ಲಿವರೆಗೂ ನಾವ್ಯಾಕೆ ಮಾತಾಡ್ತೀವಿ. ಬಿಜೆಪಿ ನಾಯಕರು ದೆಹಲಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧ ಬಹುತೇಕ ಜೆಡಿಎಸ್ಗೆ ಬಿಟ್ಟುಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲರಿ, ಅವ್ರ ಪಾರ್ಟಿ ವಿಚಾರ ನನಗೆ ಏನ್ ಸಿಕ್ಕಿಲ್ಲ. ನಿಮ್ಮ ಅಭ್ಯರ್ಥಿ ಯಾರು ಅಂತ ಸತ್ಯ, ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರೂ ನನಗೆ ಓಟ್ ಹಾಕೋದು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ ನಿಲ್ಸಿದ್ರು ನನಗೆ ಓಟ್ ಅದು. ಒಂದಾರಾಗಿರ್ಲಿ, 2 ಆಗಿರ್ಲಿ, 3 ಮಾಡ್ಕೊಳ್ಳಿ, ನನ್ಗೆ ಅದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡ್ಬೇಕು ಸರ್ವಿಸ್ ಮಾಡ್ತೀವಿ. ಜನರ ತೀರ್ಪು ಬಿಡ್ತೀವಿ. ಸರ್, ಯೋಗೇಶ್ವರ್ ಏನಾದ್ರು ಬಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಸ್ಕೊಳ್ತೀರಾ ಅಂತ? ನೀವ್ ಯಾಕೆ ಅದನ್ನ ಮಾತಾಡಕ್ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ. ಯಾಕೆ ನಾನು ಹತ್ರ ಮಾತಾಡ್ಲಿ? ಅವರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿ ನಾವು ಮಾತಾಡ್ತೀವಿ. ಅಲ್ಲ, ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಿಮ್ಮ ಮಾತು ಬಗ್ಗೆ ಎಲ್ಲ ನಂಗೆ ನಂಬಿಕೆ ಇಲ್ಲ. ಸರ್, ಅವರೇ ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ರೀ. ನಮ್ಮ ಬರ್ಬೇಕಾದ್ರೆ ಅದಕ್ಕೆ